ಹಾಯ್ ವೆಲ್ಕಮ್ ಟು ಮೈ ನಾಕ್ ನಾಕ್ ಯೂಟ್ಯೂಬ್ ಚಾನಲ್. ಸೊ ಈ ವ್ಯೂ ನೋಡ್ತಿದ್ರೆ ನಿಮ್ಗೆ ಏನು ಅನಿಸ್ತಿದೆ? ಸೊ ಎಲ್ಲೋ ಟ್ರಾವೆಲ್ ಹೋಗ್ತಿದ್ದೀನಿ ಅಂತಲ್ವಾ? ಅಫ್ಕೋರ್ಸ್ ಗರ್ಲ್ಸ್ ಟ್ರಿಪ್ ಹೋಗ್ತಾ ಇರೋದು. ಎಲ್ಲಿಗೆ ಅಂತ ನೋಡಿ ನೀವೇ ಮುಂದೆ ಗೊತ್ತಾಗುತ್ತೆ. ಸೊ ಫೈನಲಿ ನನಗೆ ಬಸ್ ವೆಯ್ಟ್ ಮಾಡಿ 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 ನನಗೆ ಸಾಕಾಗೋಯ್ತು. ವೆಯ್ಟ್ ಮಾಡಿ ಫೈನಲಿ ಬಸ್ ಬಂತು. ಕೂತ್ಕೊಂಡು ಸೊ ಫೈನಲಿ ನಾವು ಪಾಂಡಿಚೇರಿ ರೀಚ್ ಆಗಿದ್ದೀವಿ. ಬಟ್ ರೀಚ್ ಆಗಿಲ್ಲ ಅಂತ ಓಲಾ ಊಬರ್ ಎಲ್ಲ ತುಂಬ ಕಾಸ್ಟ್ಲಿ. ಬಟ್ ಸೊ ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ರೂಮ್ಗೆ. ಅರ್ಲಿ ಚೆಕ್-ಇನ್ನು, ಬಟ್ ಗೊತ್ತಿಲ್ಲ 11ಗೆ ಇರೋದು ಚೆಕ್-ಇನ್ನು. ಬಟ್ ಇವಾಗ ಅಲ್ಲಿ ಚೆಕ್-ಇನ್ ಏನು ಹೇಳ್ತಾರೆ ರೂಮಲ್ಲಿ ನೋಡ್ಬೇಕು ಅದನ್ನು. ಅವಳು ನೋಡಿ ಕಾಗೆ ಪಿಯಾ ಬಿತ್ತು ಒರ್ಸ್ಕೋತದಲ್ಲ ಎಂಟ್ರಿಯಲ್ಲೇನೆ. ಅನ್ಲಕ್ಕಿ ಫೆಲೋ ಅದು. ಮಕ್ಕ ಥರ ಇದೆ, ಸೂಪರ್ ಅಂತ. ವೆಲ್ಕಮ್ ಬ್ಯಾಕ್. ಇಷ್ಟವರೆಗೂ ರೂಮ್ ಹುಡ್ಕೋದಕ್ಕೇ ನನಗೆ ತುಂಬ ಟೈಮ್ ತೊಗೊಂತು. ಬಿಕಾಸ್ ನಾವು ಮಾಡಿದ ರೂಮು ಅಷ್ಟು ಏನೂ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಬೇರೆ ಇವಾಗ ಸರ್ವಿಸ್ ಅಪಾರ್ಟ್ಮೆಂಟ್ ಬಂದು ಇಲ್ಲಿ ಬೈ ಮಾಡಿ ಶಿಫ್ಟ್ ಆಗಿ ಯಾವ ಪ್ಲೇಸ್ಗೆ ಹೋಗೋದು ಏನು ಎಲ್ಲ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಲೈಕ್ ನಾವು ಪಾಂಡಿಚೇರಿ ರೀಚ್ ಆಗಿದ್ದು ಮಾರ್ನಿಂಗ್ 7:30 to 11 o'clockವರೆಗೂ. ಇಟ್ಸ್ ಆಲ್ರೆಡಿ 12:30. ಸೊ 12:22 ಆಯಿತು. ಸೊ ಇಷ್ಟವರೆಗೂ ಇದಾಯಿತು. ಸೊ ಇವಾಗ ರೆಡಿಯಾಗಿ ಇವಾಗ ಅಟ್ಲೀಸ್ಟ್ ಫ್ರೆಂಚ್ ಕಾಲೋನಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೈಕೆಲ್ಲ ಇಲ್ಲಿ ರೆಂಟ್ ತೊಗೋಬೇಕು. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಮೇ ಬಿ ನಾವು ಸೀಸನ್ ಟೈಮಲ್ಲಿ ಬಂದಿದ್ದೀವಿ. ಅನ್ಸೀಸನ್ ಬಂದರೆ ಕ್ವೈಟ್ ಗುಡ್ ಪ್ರೈಸ್ಗೆ ಸಿಗ್ಬೋದು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ವೈಬ್ಸ್ ಬೇಕು ಅಂತಂದರೆ ಈ ಸೀಸನ್ಗೆ ಬರಬೇಕು. ಓಕೆ, ಕಮ್ ಲೆಟ್ಸ್ ಗೋ. ಸೊ ಇವಾಗ ನಾನು ಹೇಳ್ದಂಗೆ ಫ್ರೆಂಚ್ ಕಾಲೋನಿಗೆ ನಮಗೆ ಸಿಕ್ಕಿರೋದು ಬಂದುಬಿಟ್ಟು ನಮಗೆ ಸಿಕ್ಕಿರೋದು ಬಂದುಬಿಟ್ಟು ವೆಸ್ಪಾ. ನೋ ಪಿಂಕಾ. ಯಾರಿಗಾದ್ರೂ ಕೇಳೋಣ ಇಲ್ಲಿ ಫ್ರೆಂಚ್ ಕಾಲೋನಿ ಎಲ್ಲಿದೆ ಅಂತ ಅಂದರೆ ಅನ್ಸುತ್ತೆ ಕುಡ್ಕುಳ ಹತ್ರ ಎಲ್ಲ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಬೇರೆ ಸ್ಟೇಟಿಗೆ ಬಂದಮೇಲೆ ಕುಡುಕ್ರ ಹತ್ರನೂ ಮಾತಾಡಬೇಕು. ಬಟ್ ಪಾಂಡಿಚೇರಿ ಇರೋದೆ ಅರೌಂಡ್ ಸಿಟಿ ಇರೋದೆ 16 kilometers ಅಷ್ಟೇ. ಬಟ್ ಓಕೆ, ತುಂಬ ನೀಟಾಗೆ ಇಟ್ಕೊಂಡಿದ್ದಾರೆ. ಏನು ಆ ಥರ ಏನು ನಮ್ಮ ಮೈಂಡಲ್ಲಿ ಇದ್ದಿದೆ ಬೇರೆ ಥರ. ಬಟ್ ಆ ಥರ ಎಲ್ಲ ಏನೂ ಇಲ್ಲ, ಚೆನ್ನಾಗಿದೆ. ನಾಟ್ ಆಲ್ ದ ರೋಡ್ಸ್. ಹೌದಾ? ಎಲ್ಲ ಹೋಗಿದ್ದು ನಾನು ನೋಡಿದ್ದೆಲ್ಲ ನಮ್ಮ ರೂಮ್ ಇರೋ ಸಂದಿಗಂದಿ ಮತ್ತು ಸ್ವಲ್ಪ ಅಷ್ಟಕ್ಕಷ್ಟೇ. ಬಟ್ ಮೇನ್ ಟೂರಿಸ್ಟ್ ಪ್ಲೇಸ್ ಅಂತ ಬಂದಾಗ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೆಂಚ್ ಕಾಲೋನಿ ಅಂತಂದರೆ ಒಂದು 3 streets ಇದೆ. ಆ 3 streets ಫುಲ್ಲು ಫ್ರೆಂಚ್ ಕಾಲೋನಿ. ಮೀನ್ಸ್ ಲೈಕ್ ಬಿಲ್ಡಿಂಗ್ ಒಂದೊಂದು ಕಲರ್ ಡಿಫ್ರೆಂಟ್ ಕಲರ್ಸಲ್ಲಿದೆ. ಪಾಪ್ ಕಲರ್ಸಲ್ಲಿ ಅಂತ ಹೇಳ್ಬೋದು. ಆಮೇಲೆ ಆರ್ಕಿಟೆಕ್ಟ್ ಫ್ರೆಂಚ್ದು ಆರ್ಕಿಟೆಕ್ಟ್ ಇದೆ. ಸೊ ಹಾಗಾಗಿ ಒಂದು 3 streetsಗೆ ಫ್ರೆಂಚ್ ಕಾಲೋನಿ ಅಂತ ಹೇಳ್ತಾರೆ. ಜೊತೆಗೆ ಸ್ವಲ್ಪ ತುಂಬಾ ಜನ ಇರ್ತಾರೆ. ಯಾವಾಗಲೂ ಫೋಟೋಶೂಟ್ಸ್ ಎಲ್ಲ ಅದು ಇದು ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಓಕೆ, ನಾವು ಅದೇ ಕೆಲಸನೇ ಮಾಡೋಕ್ಕೆ ಬಂದಿರೋದು. ಮಾಡೋಣ. ಇದು ಒಂದು ಫ್ರೆಂಚ್ ಕಾಲೋನಿ ಇದೆ. ಇದು ಒಂದು ಸ್ಟ್ರೀಟು. ಇಲ್ಲೆಲ್ಲ ಜಾಸ್ತಿ ನಾವು ಸಿಗೋವಂಥ ಕಲರ್ಸ್ ಏನು ಅಂತಂದರೆ ಎಲ್ಲೋ ವೈಟ್. ನನಗಂತೂ ಇಷ್ಟು 2 streets ಬಂದಿದ್ದೀನಿ, ಎಲ್ಲೋ ವೈಟೇ ಕಾಣಿಸಿದೆ. ಅದಕ್ಕೆ ಮೇನ್ ಗ್ರೀನ್ ಕಲರ್ ಬಂದುಬಿಟ್ಟು ಹೈಲೈಟಾಗಿ ಡೋರ್ ಅಥವಾ ಆ ಥರ ಏನಾದರೂ ಇರುತ್ತೆ. ಸಿ ನೋಡಿ, ಇದೂ ಅಷ್ಟೇ ಎಲ್ಲೋ ಕಲರೇ. ಎಲ್ಲಿ ನೋಡ್ರು ಎಲ್ಲೋ ಕಾಣಿಸುತ್ತೆ. ತೆಗೀರಿ. ಯಾವ ಕೆಫೆಗೆ ಹೋದರೆ ಬೆಟರ್ ಅನ್ನೋದು ನೋಡಿಕೊಂಡು ಹೋಗುವ. ಬನ್ನಿ ಫ್ರೆಂಡ್ಸ್. ರಕ್ಷಾ ಪಾರ್ಟಿ ಕೊಡ್ತಿದೆ. ಈ ಕಡೆ ಒಂದು ಫೋಟೋಶೂಟ್ ನಡೀತಿದೆ, ಇಲ್ಲೊಂದು ಫೋಟೋಶೂಟ್, ಇಲ್ಲೊಂದು ಫೋಟೋಶೂಟ್ ನಡೀತಾ ಇದೆ. ಹೆವಿ ಫೋಟೋಶೂಟ್ ನಡೀತಿದೆ. ಇದೆಲ್ಲ ಹಾಗೇ ತುಂಬಾ ಇದೆ. ನಾನು ಹೇಳ್ದಂಗೆ ಎಲ್ಲ ಕಡೆ ಎಲ್ಲೋ ಬಿಟ್ಟು ಏನೋ ಅಂತ ಡಿಫ್ರೆಂಟ್ ಏನೋ ಕಾಣಿಸ್ತಿಲ್ಲ ನನಗೆ. ಫೈನಲಿ ನೋಡಿಕೊಂಡು ಈ ಕೆಫೆಗೆ ಹೋಗೋಣ ಅಂತ ಬಂದಿದ್ದೀವಿ. ಈ ಕೆಫೆ ಹೆಸರು ಬಂದುಬಿಟ್ಟು ಹೋಪ್ ಕೆಫೆ. ಎಂಟ್ರೆನ್ಸಲ್ಲೇ ತುಂಬ ಚೆನ್ನಾಗಿದೆ. ವೇರ್ ಇಸ್ ದ ಸಿಟಿ? ಅಪ್ಸ್ಟೇರ್, ಹಿಯರ್ ಡೌನ್, ಫ್ರೀ. ಸೊ ಈ ಪೇಂಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ನಾವು
ಆ್ಯಕ್ಚುಲಿ ಯೂಶ್ವಲಿ ಬಂದಿದ್ದು ತುಂಬ ಸ್ಪೈಸಿಯಾಗಿ ಏನಾದರೂ ತಿನ್ನೋಣ, ಸ್ಪೈಸಿ ಬೇಕು ಅದು, ಯಾಕಂದ್ರೆ ನಿನ್ನೆಯಿಂದ ಕರೆಕ್ಟಾಗಿ ಊಟನೇ ಮಾಡಿಲ್ಲ ನಾವು. ಇಲ್ಲಿನ ಫುಡ್ ಅಷ್ಟಕ್ಕಷ್ಟೇ. ಇಲ್ಲಿ ಕೆಫೇಸಲ್ಲೆಲ್ಲ ಫುಲ್ ಇಟಾಲಿಯನ್ ಫುಡ್ ಏನು ಅಂತ ಸ್ಪೈಸಿ ಏನಿರಲ್ಲ. ಅಟ್ಲೀಸ್ಟ್ ಸ್ಪೈಸಿ ಆದರೂ ತಿನ್ನೋಣ, ಅಟ್ಲೀಸ್ಟ್ ನಾನ್ ವೆಜ್ ಇರುತ್ತೆ ಅಂದ್ಕೊಂಡ್ರೆ, ನೋಡ್ರೆ ಯಾವುದೋ ಒಂದು ಕೆಫೆಗೆ ಬಂದು ಚೆನ್ನಾಗಿದೆ ಅಂದ್ಕೊಂಡು ಅದೇನೋ ಹೇಳ್ತಾರಲ್ಲ ಏನೋ ಮುಂದೆ ನೋಡಿ ಬೆರಗಾಗಬೇಡ ಅಂತ, ಸೊ ಆ ಥರ ಆಗೋಯ್ತು. ಚೆನ್ನಾಗಿತ್ತು ಮುಂದೆ ಅಂತ ಅಂದ್ಬಿಟ್ಟು ವಾಲ್ ಪೇಂಟಿಂಗ್ ಎಲ್ಲ ನೋಡ್ಕೊಳಕ್ಕೆ ಬಂದೆ. ಬಟ್ ಇಟ್ಸ್ ಪ್ಯೂರ್ಲಿ ವೆಜ್ ವೇಗನ್ ರೆಸ್ಟೋರೆಂಟ್ ಕೆಫೆಗೆ ಬಂದಿದ್ದೀವಿ. ಸೊ ವಿ ಆರ್ಡರ್ ಸಮಥಿಂಗ್ ಕ್ರೋಸೆಟ್ ಏನೆಲ್ಲೋ ಮಾಡಿದ್ದೀವಿ, ಬಟ್ ಯಾವುದು ಸ್ಪೈಸಿ ಇರಲ್ಲ. ವೆಲ್ಸಿ ತಿನ್ನೋಣ. ಸೊ ಇದೊಂದು ಕೆಫೆಗೆ. ಸೊ ಇವಾಗ ಈ ಸ್ಟ್ರೀಟ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ರಾಕ್ ಬೀಚ್ ನೋಡೋದಕ್ಕೆ. ರಾಕ್ ಬೀಚ್ ಇಲ್ಲೇ ಪಕ್ಕದಲ್ಲೇ ಇರೋದು. ಜಸ್ಟ್ ಈ ಕಡೆ ಏನು ಫ್ರೆಂಚ್ ಕಾಲೋನಿ 1 2 3 ರೋಡ್ಸ್ ಬಿಟ್ಟರೆ ರಾಕ್ ಬೀಚ್. ಆಲ್ರೆಡಿ ಸ್ವಲ್ಪ ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಸಿಗೋದಲ್ಲ ನಮಗೆ ಇಟಾಲಿಯನ್ ಫುಡ್ಸೇ. ಕೆಫೇಸಲ್ಲೆಲ್ಲ ಯೂಶ್ವಲಿ ಇಟಾಲಿಯನ್ ಫುಡ್ಡೇ ಸಿಗೋದು. ಸೊ ಫುಡ್ ವಾಸ್ ಲೈಕ್ ಓಕೆ ಬಟ್ ಐ ಆಮ್ ನಾಟ್ ಎ ಇಟಾಲಿಯನ್ ಫುಡ್ ಪರ್ಸನ್, ಸೊ ಹಾಗಾಗಿ ನನಗೇನು ಇಷ್ಟ ಆಗಿಲ್ಲ. ಬಟ್ ಅದರ್ ದೆನ್ ದಟ್ ಓಕೆ, ಕೆಫೆ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಬೀಚ್ಗೆ ಹೋಗ್ತಾ ಇದ್ದೀವಿ. ಈ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಚುರುಮುರಿ ಸಿಕ್ಕಿದ್ರೆ ಸಾಕಪ್ಪ ಅನಿಸ್ತದೆ. ನಮ್ಮ ಕರ್ನಾಟಕ ಫುಡ್ ಮುಂದೆ ಯಾವ ಫುಡ್ಡು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಸೊ ಅದಕ್ಕೋಸ್ಕರ ವಿಲ್ ಕವರ್ ರಾಕ್ ಬೀಚ್ ಟುಡೇ. ಸೊ ಇದು ರಾಕ್ ಬೀಚ್ಗೆ ಹೋಗೋ ದಾರಿ. ಇಲ್ಲೆಲ್ಲ ಮಳೆ ಬರ್ತಿರೋದ್ರಿಂದ ಹನಿ ಆಗ್ತಾಯಿದೆ. ಸೊ ಹಾಗಾಗಿ ಎಲ್ಲ ಎತ್ತುತ್ತಾ ಇದ್ದಾರೆ. ಫೈನಲಿ ಬೀಚ್ ಹತ್ರ ಚುರುಮುರಿ, ಗೋಬಿ, ಪಾನಿಪುರಿ ಎಲ್ಲನೂ ಸಿಗ್ತಿದೆ. ನಾ ಹೇಳಿಲ್ವಾ, ಅದೇನೋ ಅವೆಲ್ಲ ತಿಂದರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ನಮಗೆ. ಈ ಫ್ಯಾನ್ಸಿ ಫುಡ್ಡೆಲ್ಲ ನಮಗೇನು ಅಷ್ಟಕ್ಕಷ್ಟೇ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ಅಂಕಲ್? ಹಾಂ, ಮ್ಯಾಂಗೋ ಬೇಡ 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 ಬೇಡ. ಸೊ ಹಾಗಾಗಿ ಇವಾಗ ಬೀಚಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ಹೆಂಗಿದೆ ಅಂತ ಆದರೂ ಟೇಸ್ಟ್ ಮಾಡೋಕ್ಕೆ ನೋಡೋಣ. ನೋಡಿ, ಇದೇ ರಾಕ್ ಬೀಚ್. ವಾವ್, ಚೆನ್ನಾಗಿದೆ ಇಲ್ಲಿ ಪ್ಲೇಸು ಓಡಾಡೋದಕ್ಕೆ ಎಲ್ಲದಕ್ಕೂ. ಕೈಂಡ್ ಆಫ್ ಹ್ಯಾಪ್ನಿಂಗ್ ಥರನೂ ಅನಿಸ್ತಾ ಇದೆ. ವಾವ್, ಬ್ಯೂಟಿಫುಲ್ ಓಲ್ಡ್ ಲೈಟ್ ಹೌಸ್ ಬೇರೆ. ಆಟ ಆಡೋದಕ್ಕೆ ನೀರ ಹತ್ರ ಎಲ್ಲ ಬಿಡಲ್ಲ. ಸೊ ಇವಾಗ ರಾಕ್ ಬೀಚ್ ನೋಡಿಕೊಂಡು ನಾವು ಹೋಗ್ತಾ ಇರೋದು ಇವಾಗ ಚರ್ಚ್ಗೆ. ಯಾವ ಚರ್ಚ್ ಅಂದರೆ ನಂಗೆ ಚರ್ಚ್ ನನಗೆ ಸ್ವಲ್ಪ ಈ ಹೆಸರುಗಳೆಲ್ಲ ಜ್ಞಾಪಕ ಇಟ್ಕೊಳ್ಳೋಷ್ಟೆಲ್ಲ ಶಕ್ತಿ ಇಲ್ಲ. ಸೊ ಲೆಟ್ ಮಿ ಟೆಲ್. ಯಾವುದಪ್ಪ ಇದು? ಸ್ಕೇಡ್ ಹಾರ್ಟ್ ಬ್ಯಾಸಿಲಿಕಾ ಚರ್ಚ್ ಇದು. ಸೊ ಇದು ತುಂಬ ಒನ್ ಆಫ್ ದ ಫೇಮಸ್ ಚರ್ಚ್ ಇನ್ ದ ಪಾಂಡಿಚೇರಿ ಅಂತ. ಹೇಗೆ ನಮಗೆ ಬ್ಯಾಂಗ್ಳೂರಲ್ಲಿ ಶಿವಾಜಿನಗರ್ ಚರ್ಚ್ ಫೇಮಸ್ ಆಗಿದೆ, ಸೊ ಅದೇ ಥರ ಇದು. ಗಾಡಿ ನಮಗೆ ಫೋಟೋ ಇದ್ದಾವೆ. ಸೊ ಇವಾಗ ನಾವು ಬಂದಿರೋದು ಚರ್ಚ್ಗೆ. ಹೇಳೋದ್ನಲ್ಲ, ಈ ಚರ್ಚ್ ಇರೋದು ರೈಲ್ವೆ ಸ್ಟೇಷನ್ ಪಕ್ಕನೇ. ಸಾರಿ, ರೈಲ್ವೆ ಸ್ಟೇಷನ್ ಎದುರುಗಡೆ ಕಾಣ್ತಿದೆಯಲ್ಲ ಟ್ರೈನು. ಸೊ ಬ್ಯಾಂಗ್ಳೂರಿಂದ ಯಾರಾದರೂ ಬಂದರೆ ಹಾಗೆ ಚರ್ಚ್ ಮುಗಿಸ್ಕೊಂಡು ಹೋಗ್ಬೋದು, ನೋಡಿ ಬೇರೆ ಪ್ಲೇಸಸ್ ವಿಸಿಟ್ ಮಾಡ್ಬೋದು. ನಾವು ಚರ್ಚ್ ಮುಗಿಸ್ಕೊಂಡು ಬಂದಿದ್ದು, ಇನ್ನೂ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಇದು ಪಾಂಡಿ ಮೆರಿನಾ ಬೀಚ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ನೆಹರು ಶಾಪಿಂಗ್ ಸ್ಟ್ರೀಟ್ ಹೋಗೋಣ ಅಂದ್ಕೊಂಡ್ವಿ, ಬಟ್ ನಮ್ಮ ಕಮರ್ಷಿಯಲ್ ಸ್ಟ್ರೀಟು, ಮಲ್ಲೇಶ್ವರಮು, ಆಮೇಲೆ ಶ್ರೀರಾಮ್ಪುರ ಇದೆಲ್ಲ ಮಿಕ್ಸ್ ಆಗೇನೆ ನೆಹರು ಶಾಪಿಂಗ್ ಸ್ಟ್ರೀಟ್ ಅಂತ ಇದದು. ಸೊ ಹಂಗಾಗಿ ಅಂಥದ್ದೇನೂ ಇಲ್ಲಿ ಸ್ಪೆಷಲಾಗಂತ ಏನೂ ಇಲ್ಲ ಬೈ ಮಾಡೋದಕ್ಕೆಲ್ಲ. ಐ ಥಿಂಕ್ ಅದಕ್ಕೆಲ್ಲ ಆರೋವಿಲ್ಲ ವಿಲೇಜ್ ಅಂತ ಅದೊಂದು ಪ್ಲೇಸು ಚೆನ್ನಾಗಿದೆ, ಬಟ್ ಅದಕ್ಕೆ ನಾವು ನಾಳೆ ಹೋಗ್ತೀವಿ. ಸೊ ಇವಾಗ ಸರಿ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಪಾಂಡಿ ಮೆರಿನಾ ಬೀಚಿಗೆ ಬಂದೆ. ಈ ಬೀಚ್ ಹೆಂಗಿದೆ ಅಂದರೆ ರಾಕ್ ಬೀಚ್ದು ಸ್ವಲ್ಪ ರಾಕ್ ಬೀಚ್ದು ಎಕ್ಸ್ಟೆನ್ಷನ್ ಇದು. ಇಲ್ಲಿ ತುಂಬ ಸ್ವಲ್ಪ ಹ್ಯಾಪ್ನಿಂಗ್ ಆಗಿದೆ, ಜನನೂ ಅಷ್ಟೇ.
ಎಲ್ಲನೂ ಅಷ್ಟೇ. ಇಲ್ಲಿ ಏನಾದ್ರು ಮಕ್ಕಳಿಗೆಲ್ಲ ಹಾರ್ಸ್ ರೈಡು ಅದೆಲ್ಲ ಇದೆ. ಹ್ಯಾಪ್ನಿಂಗ್ ಇದೆ ಇಲ್ಲಿ, ಬಟ್ ಜನನೂ ಹಾಗೆ ಇದ್ದಾರೆ. ಸೊ ಬೀಚಲ್ಲಿ ಎಲ್ಲ ಬೀಚು ಒಂದೇ ಥರನೇ ಇರುತ್ತೆ. ಇಲ್ಲೂ ರಾಕ್ಸೇ ಕಾಣಿಸ್ತಾ ಇದೆ. ಸೊ ಪ್ಯಾರಡೈಸ್ ಬೀಚಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಡಿಫ್ರೆಂಟ್ ಇನ್ ದ ಸೆನ್ಸ್ ಲೈಕ್ ಚೆನ್ನಾಗಿದೆ, ಆಟ ಆಡೋಕ್ಕೆಲ್ಲ ಬಿಡ್ತಾರೆ ಅಂತ. ಇಲ್ಲೇನೋ ಬೋಟಿಂಗು ಇದೆಯಂತೆ. ಸೊ ವಿಚಾರಿಸ್ಬೇಕು. Boat coming 5 o'clock. Then again 1 trip it goes. 5 to 6 last time. 5 to 6. How much per person? How many kilometers and what? For 1 hour? 1 hour duration. 1 hour duration. 7 kilometers up and down. 7 or 8 kilometers. 1,200. Yes, I'm. Per head how much? 400. 1,200. Hello. Check it out. ಯಾ ಹಾಯ್. 100 years ಬದುಕ್ಬೇಕು ಬೇರೆ ನೀನು. ನೀಟ್ ಇದೆಯಾ? 100 years ಬದುಕ್ಬೇಕು ನೀನು. ಆ ಪಾಪು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಗೊತ್ತಾ ನನ್ನ ವಿಡಿಯೋದಲ್ಲಿ. You guys are different. Long bro. ಫಿಶಿಂಗ್ ಎಲ್ಲ ಅಲ್ಲಿದೆ ನೋಡು. ಉದ್ದ ತೆಗಿಯೋಣ. You are taking video. Yes. I'll go special for you. Oh, thank you. Please say that. ಸೊ ಫೈನಲಿ ಬೋಟಲ್ಲಿ ಹೋಗ್ತಿರೋದೇ ಖುಷಿ. ಅವರು ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ನಮಗೆ ಸ್ಪೆಷಲ್ ಬೋಟ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ದೊಡ್ಡ ಬೋಟ್ ಎಲ್ಲ ಬಂದ್ಬಿಟ್ಟು ಫಿಶಿಂಗ್ ಬೋಟ್ಸು. ಇಲ್ಲೆಲ್ಲ ಫಿಶಿಂಗ್, ಈ ಬೋಟಲ್ಲೆಲ್ಲ ಫಿಶಿಂಗ್ ಮಾಡ್ತಾರೆ. ಅಲ್ಲೆಲ್ಲ ಫಿಶಿಂಗ್ ಆಲ್ರೆಡಿ ಹೋಗ್ಬಿಟ್ಟು ಬಂದು ಎಲ್ಲ ತೊಗೊತಾ ಇದ್ದಾರೆ. ಫಿಶ್ ಎಲ್ಲ ತೊಗೊಂಡ್ಬಂದ್ಬಿಟ್ಟಿದ್ದಾರೆ ಆಚೆಗೆ. Mangrove forest, 2 toes of the mangrove forest, very good one. The same lava. Yes. All see that, all wooden sizes. Oh my god. ಲ್ಯಾಬ್ ಅಂತೂ ತುಂಬಾ ಇದೆ. ಬಿಕಾಸ್ ಏನಕ್ಕೆ ಅಂದರೆ ಸಿ ಲೆವೆಲ್ ವಾಟರ್ ಇನ್ಕ್ರೀಸ್ ಆಗುತ್ತೆ ಅಂತ ಈ ಟೈಮಲ್ಲಿ. ಸೊ ಡಿಸೆಂಬರ್ ಟೈಮಲ್ಲಿ ವಾಟರ್ ಇನ್ಕ್ರೀಸ್ ಆದಾಗ ಸೊ ಅವಾಗೆಲ್ಲ ಆಚೆ ಬರುತ್ತಂತೆ ಕ್ರ್ಯಾಬ್ಸ್ ಎಲ್ಲ. ಇಲ್ಲಂತೂ ನಾನು ತುಂಬ ಕ್ರ್ಯಾಬ್ಸ್ನ ನೋಡ್ತಿದ್ದೀನಿ. ನಾನು ಕ್ಯಾಪ್ಚರ್ ಮಾಡಿ ವಿಡಿಯೋಗೆ ಕ್ಯಾಮ್ರಾಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್. ಎಷ್ಟು ನೋಡಿದೆ ನೋಡಲ್ಲಿ ಅಲ್ಲಿ ಕೂತಿರೋಡಲ್ಲಿ ಎಷ್ಟು ಕೆಳಗಡೆ. ಸೊ ಇವಾಗ ನಾವು ಮ್ಯಾಗ್ರೋವ್ ಫಾರೆಸ್ಟ್ನ ದಾಟ್ಕೊಂಡು ಇಲ್ಲೊಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಳಿಸಿದ್ರು. ಪ್ಲೇಸ್ ನೇಮ್ ಅವ್ರು ಹೇಳಿಲ್ಲ, ಹೋಗಿ ನೋಡಿ ಗೊತ್ತಾಗುತ್ತೆ ಅಂತ. ಸೊ ಹಾಗಾಗಿ ಇವಾಗ ಹಿಸ್ಟಾರಿಕ್ ಪ್ಲೇಸ್ ನೋಡೋಕೆ ಬರ್ತಿದ್ದೀವಿ. ಏನು ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ ಏನು ಪ್ಲೇಸ್ ಅಂತ. ಮೇ ಬಿ ಟೆಂಪಲ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಬರ್ತಾ ಇವಾಗ ನೋಡ್ಕೊಂಡು ಫಿಶಿಂಗು, ಮ್ಯಾಗ್ರೋವ್ ಫಾರೆಸ್ಟು, ಆಮೇಲೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸು. ಇನ್ನೇನು ನೋಡಿದ್ವಿ ಅಕ್ಕ? ಅಷ್ಟೇ ಅಲ್ವಾ? ಇಷ್ಟು ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಬೋಟಲ್ಲಿ ಎಷ್ಟು ಅವರು ಸರ್ಕಸ್ ಜೋಶಲ್ಲಿ ಹೆಂಗೆ ಮಾಡಿದ್ರು ಗೊತ್ತಾ, ಸ್ಟಂಟ್ಸ್ ಎಲ್ಲ ಮಾಡ್ತವ್ರೆ. ಹಿಂಗೆ ಅಂತಲ್ಲ, ನಂಗೆ ಜೀವ ಒಂದು ಟೈಮಿಗೆ ಬಾಯಿಗೆ ಬಂದುಬಿಟ್ಟಿತ್ತು. ಇಲ್ಲಿ ನೋಡಿ ಏನೋ ಫೋರ್ಟ್ ಇದೆ ಇಲ್ಲಿ. ಸ್ಟೋರಿನೇ ಗೊತ್ತಿಲ್ಲದಲ್ಲೇ ಬಂದು ನೋಡ್ತಾ ಇದ್ದೀವಿ. ಗೊತ್ತಿಲ್ಲ ಗೈಡ್ ಏನಾದರೂ ಇರ್ತಾರ ಅಂತ. ನೋಡಿ ಈ ಥರ ಇದೆ. ಮೇ ಬಿ ಇದೊಂದು ಪೋರ್ಚುಗಲ್ ಫ್ರೆಂಡ್ಸ್ದ ಏನೋ ಇರಬೇಕು ಅನಿಸುತ್ತೆ. ಯಾರೂ ಇಲ್ಲ ಗೈಡ್ ಮಾಡೋದಕ್ಕೆ. ನನಗೂ ಏನೂ ಐಡಿಯಾ ಇಲ್ಲ. ಫೋರ್ಟು ನನ್ನ ದೇವಸ್ಥಾನ ಅಂದ್ಕೊಂಡೆ, ಬಟ್ ದಿಸ್ ಇಸ್ ಎ ಫೋರ್ಟ್. ಆ್ಯಕ್ಚುಲಿ ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವು ಇವತ್ತು ಡೇ 1ಗೆ ಇಷ್ಟೇ ಮುಗೀತು, ಎಲ್ಲನೂ ನೋಡಾಯಿತು. ಸೊ ಆಲ್ಮೋಸ್ಟ್ ಡೇ 1ಗೆ ಎಲ್ಲನೂ ಕವರ್ ಮಾಡಿ ಎಲ್ಲನೂ ನೋಡಾಗಿದ್ದೆ ನಾನು. ಸೊ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಇನ್
ಪಾಂಡಿಚೇರಿಯಿಂದ ಇದ್ದು ಬ್ಲಾಗಲ್ಲಿ ಸಿಗ್ತೀನಿ.